ನಮಸ್ಕಾರ ವೀಕ್ಷಕರೇ, ಪ್ರೈಮ್ ಸುದ್ದಿಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಅನುಪಮಾ ಗೌಡ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಕಿರುತೆರೆಯಲ್ಲಿ ಮಿಂಚ್ತಾ ಇರುವಂತಹ ನಟಿ ಅಂತಲೇ ಹೇಳ್ಬೋದು. ಅಕ್ಕ ಸೀರಿಯಲ್ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟಂಥ ಅನುಪಮಾ ಗೌಡ ಅವರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿರೋದನ್ನು ಅವರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. 6-7 years back ಡಿಪ್ರೆಷನ್ ಇದೆ. ಐ ಈವನ್ ಕಮಿಟೆಡ್ ಸೂಸೈಡ್. ಲೈಕ್ ಎವ್ರಿಬಡಿ ನೋಸ್ ಇಟ್. ಆ ಥರ ಇದ್ದಾಗ ಪ್ರಾಬ್ಲಿ ನಂಗೆ ಹೋಪ್ ಇರಲಿಲ್ಲ. ಓಕೆ, ನನಗೆ ಎಲ್ಲ ಥರದ ಮಲ್ಟಿಪಲ್ ಸಿಚುವೇಶನ್, ಇಂಡಸ್ಟ್ರಿ, ಫ್ಯಾಮಿಲಿ, ಪರ್ಸ್ನಲ್ ಲೈಫ್, ಇದೆಲ್ಲ ಹೆಂಗೆ ನೋಡಬೇಕಂತ ಗೊತ್ತಿರಲಿಲ್ಲ ಧೈರ್ಯವಾಗಿ. ಪ್ರಾಬ್ಲಿ ಆ ಟೈಮ್ ಬಂದಿದ್ದಕ್ಕೆ, ನನ್ನ ಫ್ರೆಂಡ್ಸ್ ನನ್ನ ಜೊತೆಗೆ ನಿಂತಿದ್ದಕ್ಕೆ, ಆ್ಯಂಡ್ ಈವನ್ ಕೆಲವು ಶೋಗಳು ನನಗೆ ಸಿಕ್ಕಿದ್ದಕ್ಕೆ ಪ್ರಾಬಬ್ಲಿ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್. ಹೋಗ್ತಾ ಎವ್ರಿ ಫೇಸಲ್ಲಿ ಒಬ್ಬೊಬ್ಬರು ವ್ಯಕ್ತಿಗಳನ್ನ ಭೇಟಿ ಮಾಡ್ತಾ ಹೋಗ್ತೀವಿ. ಒಬ್ಬೊಬ್ಬರು ಒಂದೊಂದು ಪಾಠನ ಕಲಿಸ್ತಾ ಹೋಗ್ತಾರೆ. ಆ್ಯಂಡ್ ಆ ಪಾಠನೇ ಆ್ಯಕ್ಚುಲಿ ನಮ್ಮನ್ನು ಸ್ಟ್ರಾಂಗ್ ಮಾಡೋದು. ವಿ ಥಿಂಕ್ ನಾನು ಇಂಡಿಪೆಂಡೆಂಟ್, ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತೇನೆ, ಅದಕ್ಕೆ ಸ್ಟ್ರಾಂಗ್ ಆಗಿದ್ದೀನಿ. ಡೆಫಿನೆಟ್ಲಿ ಇಲ್ಲ. ಐ ಥಿಂಕ್ ಸಿಚುವೇಶನ್ ಮೇಕ್ಸ್ ಅಸ್ ವೀಕ್ಷಕರೇ, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಅನುಪಮಾ ಗೌಡ ಅಂತ ಅಂದರೆ ಬಹಳ ಸ್ಟ್ರಾಂಗ್ ಇದ್ದಾರೆ, ಸ್ವಾವಲಂಬಿ ಮಹಿಳೆ ಎಂದು ಸಾಮಾನ್ಯ ಜನರು ಅದನ್ನು ನಂಬ್ಕೊಂಡಿದ್ದಾರೆ. ಆದರೆ ಆಕೆ ಒಮ್ಮೆ ಆತ್ಮಹತ್ಯೆಗೂ ಯೋಚಿಸಿದ್ರಂತೆ. ಹಲವು ಸಮಯ ಖಿನ್ನತೆಯಲ್ಲೂ ಕೂಡ ಇದ್ರಂತೆ. ಇನ್ನು ವೀಕ್ಷಕರೇ, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಅನುಪಮಾ ಗೌಡ ಅವರು ಲವ್ ಮಾಡ್ತಾಯಿದ್ರು, ಲವ್ ಬ್ರೇಕಪ್ ಆಯಿತು, ಅದರಿಂದ ಡಿಪ್ರೆಷನ್ಗೆ ಹೋಗಿದ್ರು ಅಂತ. ವೀಕ್ಷಕರೇ, ಲವ್ ಒಂದೇ ಡಿಪ್ರೆಷನ್ಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಆ ಸಮಸ್ಯೆಗಳಿಂದ ಖಿನ್ನತೆಗೂ ಕೂಡ ಒಳಗಾಗಿರ್ತಾರೆ. ಹಾಗಾಗಿ ಅನುಪಮಾ ಗೌಡ ಅವರು ಅನುಭವಿಸಿದಂಥ ನೋವಿನ ಕ್ಷಣಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಅಕ್ಕ ಸೀರಿಯಲ್ 7 ವರ್ಷಗಳ ಹಿಂದೆ ಬಂದಂಥ ಧಾರಾವಾಹಿ. ಈ ಧಾರಾವಾಹಿಯಲ್ಲಿ ಡಬಲ್ ರೋಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ಅನುಪಮಾ ಗೌಡ ಅವರು. ಇನ್ನು ವೀಕ್ಷಕರೇ, ನಾವೆಲ್ಲರೂ ಕೂಡ ಅಂದ್ಕೊಂಡಿರ್ತೀವಿ, ಧಾರಾವಾಹಿಯಲ್ಲಿ, ಸಿನಿಮಾದಲ್ಲಿ ನಟಿಸ್ತಾ ಇರುವಂತಹ ನಟ ನಟಿಯರಿಗೆ ಸಾಕಷ್ಟು ಸಂಭಾವನೆ ಇರುತ್ತೆ ಅಂತ. ನಿಜ ಕೂಡ ಸಂಭಾವನೆ ಇರುತ್ತೆ, ಆದರೆ ಅದು ಸ್ಟಾರ್ ನಟ ನಟಿಯರಿಗೆ ಮಾತ್ರ. ಈಗಷ್ಟೇ ಕಾಲಿಟ್ಟಂತಹ ಧಾರಾವಾಹಿಗಿರ್ಬೋದು, ಈಗಷ್ಟೇ ಕಾಲಿಟ್ಟಂಥ ಸಿನಿಮಾ ಆಗಿರ್ಬೋದು, ಯಾವುದೇ ರೀತಿಯ ಅಂದರೆ ಅತಿ ಹೆಚ್ಚಿನ ಸಂಭಾವನೆಯನ್ನು ಪಡ್ಕೋತಾ ಇರೋದಿಲ್ಲ. ಕೆಲವರು ನನಗೆ ಚಾನ್ಸ್ ಬೇಕು ಅನ್ನುವ ಒಂದು ದೃಷ್ಟಿಯಲ್ಲಿರ್ಬೋದು, ನನಗೆ ಚಾನ್ಸ್ ಸಿಕ್ಕಿದ್ರೆ ಸಾಕು, ನನಗೆ ದುಡ್ಡು ಬೇಡ, ನಾನು ಫೇಮಸ್ ಆಗಬೇಕು ಅನ್ನುವ ದೃಷ್ಟಿಯಲ್ಲೂ ಕೂಡ ಹಲವು ನಟ ನಟಿಯರು ಸಿನಿಮಾಗೆ ಇರ್ಬೋದು, ಧಾರಾವಾಹಿಗೆ ಇರ್ಬೋದು ಎಂಟ್ರಿ ಕೊಡ್ತಾರೆ. ಅದರ ಸಂಭಾವನೆ ಕಡಿಮೆ ಇದ್ದೇ ಇರುತ್ತೆ. ಇನ್ನು ನಾನಿವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅನುಪಮಾ ಗೌಡ ಅವರು ಕೂಡ 7-8 ವರ್ಷಗಳ ಹಿಂದೆ ಧಾರಾವಾಹಿಗೆ ಎಂಟ್ರಿ ಆದಂಥ ಸಂದರ್ಭದಲ್ಲಿ ಅವರಿಗೆ ಧಾರಾವಾಹಿಯಲ್ಲಿ ಸಿಕ್ಕಂಥ ಸಂಭಾವನೆ ಅತಿ ಕಡಿಮೆ ಅಂತಾನೆ ಹೇಳ್ಬೋದು. ಅದನ್ನು ಅವರು ಎಳೆಯಾಗಿ ಬಿಚ್ಚಿಟ್ಟಿರುವಂಥದ್ದು. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಧಾರಾವಾಹಿ ಅಂದ ತಕ್ಷಣ ಅಥವಾ ಸಿನಿಮಾ ಅಂದ ತಕ್ಷಣ ಹೆಚ್ಚು ಸಂಭಾವನೆ ಬರುತ್ತೆ ಅಂತ ಕೂಡ ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತಾರೆ. ಆದರೆ ಅಕ್ಕ ಧಾರಾವಾಹಿಯಲ್ಲಿ ಅನುಪಮಾ ಗೌಡ ಅವರು ಅಭಿನಯಿಸ್ತಾ ಇರಬೇಕಾದ್ರೆ ಅವರಿಗೆ ಸಿಕ್ಕಂತಹ ಸಂಭಾವನೆ ಕೇವಲ 2,000 ರೂಪಾಯಿ. ಒಂದು ದಿನಕ್ಕೆ 2,000 ರೂಪಾಯಿ ಅಂತಂದರೆ ತಿಂಗಳಲ್ಲಿ 10-12 ದಿನಗಳು ಮಾತ್ರ ಶೂಟಿಂಗ್ ಇರುತ್ತೆ. 10-12 ದಿನಗಳಿದ್ರೆ ಅವರಿಗೆ ಮಿನಿಮಮ್ 20,000 ಸಂಬಳ ಸಿಗ್ತಾಯಿತ್ತು, ಅಂದರೆ ಸಂಭಾವನೆ ಸಿಗ್ತಾಯಿತ್ತು. ಈ ಉಳಿದ ದಿನಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸೋದಕ್ಕೆ ಚಾನ್ಸ್ ಸಿಗೋದಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವರು 10-12 ದಿನ ಇಲ್ಲಿ ಕಾಲ್ ಶೀಟ್ ಇದ್ದರೆ ಬೇರೆ ದಿನಗಳನ್ನು ನಾನು ಯುಟಿಲೈಸ್ ಮಾಡ್ಕೋಬೇಕು ಅನ್ನುವ ಕಾರಣಕ್ಕೆ ಬೇರೆ ಭಾಷೆಗಳಲ್ಲೂ ಕೂಡ ನಡೆಸೋದಕ್ಕೆ ಈಗ ನಟ ನಟಿಯರು ಹೋಗ್ತಾರೆ. ಅದೇ ರೀತಿ ಅನುಪಮಾ ಗೌಡ ಅವರು ಯಾವುದೇ ಬೇರೆ ಭಾಷೆಯಲ್ಲಿ ನಟಿಸದೆ ಕನ್ನಡದಲ್ಲೇ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಿದ್ರು. 7-8 ವರ್ಷಗಳ ಹಿಂದೆ ಅವರಿಗೆ ಸಿಗ್ತಾ ಇದ್ದಂತೂ 2,000 ಸಂಭಾವನೆ ಪ್ರತಿ ದಿನಕ್ಕೆ. ಹಾಗಾಗಿ ಆ ದಿನಗಳನ್ನು ಅವರು ನೆನೆಸ್ಕೊಂಡು ಭಾವುಕರಾಗಿದ್ದಾರೆ ಕೂಡ. ವೀಕ್ಷಕರೇ, ಅನುಪಮಾ ಗೌಡ ಅವರು ಆ ಕರಾಳ ರಾತ್ರಿ ಅನ್ನೋ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು. ಅದಾದಮೇಲೆ ಅವ್ರಿಗೂ ಅವಕಾಶಗಳು ನನಗೆ ಸಿಗುತ್ತೆ ಅಂದ್ಕೊಂಡಿದ್ರೆ, ಆದರೆ ಅವರಿಗೆ ಯಾವುದೇ ರೀತಿಯ ಅವಕಾಶಗಳು ಸಿಗಲಿಲ್ಲ. ಬ್ಯಾಂಕಲ್ಲಿದ್ದಂಥ ಅಕೌಂಟ್ ಕೂಡ ಖಾಲಿ ಆಯಿತು. ನಾನು ಅವಾಗ ಝೀರೋ ಆಗಿಬಿಟ್ಟಿದ್ದೆ. ನಾನು ಏನು ಮಾಡಬೇಕು ಅನ್ನೋದು ನನಗೆ ತೋಚ್ತಾನೆ ಇರಲಿಲ್ಲ. ಆವಾಗ ನನ್ನ ಕೈ ಹಿಡಿದಿದ್ರು ರಿಯಾಲಿಟಿ ಶೋ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ರಿಯಾಲಿಟಿ ಶೋ ಅಲ್ಲಿ ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೀನಿ, ಇವಾಗ ಹಯಾಗಿದ್ದೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ಗೆ ಬಂದಂಥ ಸಂದರ್ಭದಲ್ಲೂ ಅವರು ಸಾಕಷ್ಟು ನೋವಿನ ಸಂಗತಿ
ಸಂಗತಿಗಳನ್ನು ಹಂಚಿಕೊಂಡಿದ್ರು. ನಾನು ಆತ್ಮಹತ್ಯೆಗೆ ಯತ್ನಿಸಿದ್ದೆ ಅನ್ನೋದನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಹೇಳಿದರು. ನಾನು ಲವ್ ಮಾಡ್ತಾ ಇದ್ದೆ, ಲವ್ ಬ್ರೇಕಪ್ ಆಯಿತು, ಆತ್ಮಹತ್ಯೆಗೆ ಯತ್ನಿಸಿದ್ದೆ, ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಕೂಡ ಹೇಳಿದರು. ಹಾಗಾಗಿ ಅದರಿಂದ ಹೊರಗಡೆ ಬರೋದಕ್ಕೆ ಕಾರಣವಾಗಿದ್ದು ನನ್ನ ಫ್ರೆಂಡ್ಸ್ ಅಂತ ಹೇಳಿದರು. ನಿಜವಾಗ್ಲೂ ವೀಕ್ಷಕರೇ, ಫ್ರೆಂಡ್ಸ್ಗಳು ಯಾವತ್ತೂ ನಮ್ಮ ಬೆನ್ನೆಲುಬಾಗಿ ಇದ್ದೇ ಇರ್ತಾರೆ. ನಾವು ಬಿದ್ದಾಗ ಎದ್ದಾಗ ಒಬ್ಬರಲ್ಲ ಒಬ್ಬರು ಫ್ರೆಂಡ್ಸ್ ನಮ್ಮ ಜೊತೆ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಅನುಪಮಾ ಗೌಡ ಅವರೇ ಸಾಕ್ಷಿ. ಅವರು ಸಾಕಷ್ಟು ವೇದಿಕೆಗಳಲ್ಲೂ ಕೂಡ ನನಗೆ ಸಾಥ್ ಕೊಟ್ಟಿದ್ದು, ನನ್ನ ಬೆನ್ನೆಲುಬಾಗಿದ್ದು ನನ್ನ ಫ್ರೆಂಡ್ಸ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ವೀಕ್ಷಕರೇ, ಅನುಪಮಾ ಗೌಡ ಅವರಿಗೆ ತಾಯಿ ಕೂಡ ಇದ್ದಾರೆ, ತಂದೆ ಸಾವನ್ನಪ್ಪಿದ್ದಾರೆ, ಒಬ್ಬಳು ತಂಗಿ ಕೂಡ ಇದ್ದಾರೆ. ಆದರೆ ಅವರು ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ನಾನು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಮ್ಮನ್ನು ಸಾಕೋದು ಯಾರು, ನಮ್ಮಮ್ಮನ ಸಾಕೋದು ಯಾರು ಅನ್ನುವ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಶುರು ಮಾಡಿರುವಂಥದ್ದು. ಇನ್ನು ಅನುಪಮಾ ಗೌಡ ಅವರು ಕಾಸ್ಟಿಂಗ್ ಕೌಚ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ, ಮೀಟು ಅಭಿಯಾನ ಅನ್ನೋದು ಶುರುವಾಯಿತು. ಅದಾದಮೇಲೆ ಅನುಪಮಗೂ ಕೂಡ ಶಾಕ್ ಆಯ್ತಂತೆ. ಈ ರೀತಿ ಅನುಭವಗಳು ಅವ್ರಿಗೂ ಕೂಡ ಆಗಿತ್ತಂತೆ. ಒಬ್ಬ ನಿರ್ದೇಶಕರು ಅವರನ್ನು ಕರೆದಿದ್ರಂತೆ, ಜೊತೆಗೆ ಸಿನಿಮಾಗಳಲ್ಲಿ ಅವಕಾಶ ಕೊಡ್ತೀನಿ, ಧಾರಾವಾಹಿಗಳಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿ ಕರೆದಿದ್ರಂತೆ. ಹಾಗಾಗಿ ಅನುಪಮಾ ಗೌಡ ಅವರು ಆ ಕರಾಳ ದಿನಗಳನ್ನು ಕೂಡ ನೆನೆಸ್ಕೊಂಡಿದ್ದಾರೆ. ನನ್ನ ಜೀವನದಲ್ಲೂ ಈ ರೀತಿ ಆಗಿದೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಾನು 6-7 ವರ್ಷ ಡಿಪ್ರೆಷನಲ್ಲಿದ್ದೆ. ನಾನು ಬಿಸ್ನೆಸ್ಗೆ ಕೈ ಹಾಕ್ದೆ, 70 ಲಕ್ಷ ಲಾಸ್ ಆಯಿತು. ಎಲ್ಲರೂ ಕೂಡ ಹೇಳ್ತಾರೆ ಲವ್ ಬ್ರೇಕಪ್ನಿಂದ ನಾನು ಡಿಪ್ರೆಷನಲ್ಲಿದ್ದೆ ಅಂತ. ನಾನು ಡಿಪ್ರೆಷನಿಂದ ಹೊರಗಡೆ ಬಂದಾದಮೇಲೆ ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂತ ಕೈ ಹಾಕ್ದೆ, 70 ಲಕ್ಷ ಕಳ್ಕೊಂಡೆ. ಇದರಿಂದ ನಾನು ಸಾಕಷ್ಟು ನೊಂದಿದ್ದೆ ಅಂತ ಕೂಡ ಹೇಳಿ ಅನುಪಮಾ ಗೌಡ ಅವರು ಹೇಳ್ಕೊಂಡಿದ್ದಾರೆ. ಜೊತೆಗೆ ಇವೆಲ್ಲದನ್ನು ನೋಡಿಬಿಟ್ಟು ನನ್ನ ಜೀವನ ಇಷ್ಟೇ ಸಾಕು ಅಂತ ಹೇಳಿ ನಾನು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ದೆ. ನನಗೆ ಜೀವನದಲ್ಲಿ ಯಾವುದೇ ರೀತಿಯ ನಿರೀಕ್ಷೆ ಇರಲಿಲ್ಲ, ಆಶಯ ಇರಲಿಲ್ಲ ಅಂತ ಅಂದಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಅಂತ ಹೇಳಿ ಅನುಪಮಾ ಗೌಡ ಅವರು ಹೇಳ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅಂದ್ಕೊಳ್ತಾ ಇರ್ತಾರೆ ಡಬಲ್ ಆ್ಯಕ್ಟಿಂಗ್ ಮಾಡಿದ್ರೆ ಡಬಲ್ ಸಂಭಾವನೆ ಪಡಿತಾರೆ ಅಂತ. ಆದರೆ ನನಗೆ ಯಾವುದರಲ್ಲೂ ಕೂಡ ಆ ರೀತಿ ಆಗಲಿಲ್ಲ. ನನಗೆ ಸ್ಟ್ರೆಸ್ ಆಗ್ತಾಯಿತ್ತು. ಅದರಿಂದ ಹೊರಗಡೆ ಬರೋದಕ್ಕೆ ನಾನು ಮನೆಗೆ ಬಂದಷ್ಟು ನನಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿತ್ತು. ಯಾರು ಮಾತಾಡ್ಸಿದ್ರು ಕೂಡ ನಾನು ಬೈಕೊಳ್ತಾ ಇದ್ದೆ, ಗದರಿಸ್ತಾ ಇದ್ದೆ. ಇಂತಹ ಸಂದರ್ಭದಲ್ಲಿ ನನ್ನ ಅಪ್ಪ ಅಮ್ಮನನ್ನು ಕೂಡ ನಾನು ಬೈದಿದ್ದೀನಿ, ಹೊಡೆಯೋಕ್ಕೆ ಹೋಗಿದ್ದೀನಿ ಅಂತ ಹೇಳಿ ಅನುಪಮಾ ಗೌಡ ಅವರು ಅವರ ಕರಾಳ ದಿನಗಳನ್ನು ನೆನೆಸ್ಕೊಂಡಿದ್ದಾರೆ. ಯಾಕೆ ಅನುಪಮಾ ಗೌಡ ಅವರ ಜೀವನದಲ್ಲೇ ಹೀಗಾಗುತ್ತೆ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು, ಜೊತೆಗೆ ನೋವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಅನುಪಮಾ ಗೌಡ ಅವರು ತುಂಬ ಸ್ಟ್ರಾಂಗ್ ಲೇಡಿ ಅಂತ ಅನಿಸುತ್ತೆ. ಯಾವಾಗಲೂ ನಗ್ತಾ ಇರ್ತಾರೆ, ಮೂಗುತಿ ಸುಂದರಿ ಅಂತಲೇ ಅವರಿಗೆ ಹೆಸರು ಕೂಡ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ದಾಗ ಅವರು ಆ್ಯಂಕರಿಂಗ್ ಮಾಡುವ ರೀತಿ ಇರ್ಬೋದು, ಎಲ್ಲವೂ ಕೂಡ ಜನರಿಗೆ ಇಷ್ಟವಾಗ್ತಾ ಹೋಗ್ತಾ ಇದೆ. ಆದರೆ ಅವರ ಜೀವನದ ಹಿಂದಿನ ಕಥೆಗಳನ್ನ ಕೇಳಿದರೆ ಪ್ರತಿಯೊಬ್ಬರ ಕಣ್ಣಲ್ಲೂ ಕಣ್ಣೀರು ಬರುತ್ತೆ. ಇನ್ನು ಅನುಪಮಾ ಗೌಡ ಅವರು ಒಬ್ಬ ಸ್ಟ್ರಾಂಗ್ ಲೇಡಿ. ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯಿಂದನೂ ಖುಷಿಯಾಗಲಿ, ಸಂತೋಷವಾಗಲಿ, ಅವಕಾಶಗಳು ಸಿಗಲಿ, ಅವರ ಮದುವೆಯ ದಾಂಪತ್ಯ ಜೀವನಕ್ಕೆ ಕಾಲಿಡಲಿ, ಅವ್ರಿಗೂ ಒಬ್ಬ ಸಂಗಾತಿ ಸಿಗಲಿ ಅನ್ನೋದೇ ಅವರ ಅಭಿಮಾನಿಗಳ ಆಶಯ ಕೂಡ ಆಗಿದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.